ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ದೇಶದಾದ್ಯಂತ ಭಾನುವಾರ ಖಗ್ರಾಸ ಚಂದ್ರಗ್ರಹಣದ ಹಿನ್ನೆಲೆ ಸಂಜೆಯಿಂದ ದೇವಾಲಯಗಳು ಬಂದ್ ಆಗಿದ್ದವು. ಸೋಮವಾರ ಬೆಳಗ್ಗೆ ದೇವಾಲಯದ ಬಾಗಿಲು ತೆರೆದು ಅರ್ಚಕರು ದೇವಾಲಯಗಳನ್ನು ಶುಚಿಗೊಳಿಸಿ ಗ್ರಹಣ ಶಾಂತಿ ಪೂಜೆ ಸೇರಿದಂತೆ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ರು. ಮುಂಜಾನೆಯಿಂದಲೇ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಗ್ರಹಣ ಶಾಂತಿ ಪೂಜೆ, ರುದ್ರಾಭಿಷೇಕ, ಸಂಕಲ್ಪ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ದಾರೆ. ಐತಿಹಾಸಿಕ ಓಂಕಾರೇಶ್ವರ ದೇವಾಲಯಕ್ಕೂ ಬೆಳಗಿನಿಂದಲೇ ಭಕ್ತಾದಿಗಳು ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಪ್ರತಿ ಸೋಮವಾರ ಓಂಕಾರೇಶ್ವರ ದೇವಾಲಯದಲ್ಲಿ ತುಸು ಭಕ್ತರ ಸಂಖ್ಯೆ ಹೆಚ್ಚಾಗಿ ಇರ್ತದೆ. ಆದರೆ ಗ್ರಹಣದ ಮಾರನೇ ದಿನದಂದು ಸಾರ್ವಜನಿಕರ ಜೊತೆ ಪ್ರವಾಸಿಗರು ಕೂಡ ಹೆಚ್ಚಾಗಿ ಆಗಮಿಸಿದ್ದು ವಿಶೇಷವಾಗಿತ್ತು. ಅಲ್ಲಿ ಹೋಗಿ ಕಷ್ಟ ಎಲ್ಲಿ ಹೋಯ್ತಲ್ಲಿ ಗ್ರಹದೋಷ ಪರಿಹಾರಕ್ಕಾಗಿ ಸೇವೆಯನ್ನು ಇಟ್ಕೊಂಡಿದ್ದೇವೆ. ಸೋಮವಾರ ಆಗಿರೋದಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಿದೆ. ಓಂಕಾರೇಶ್ವರಕ್ಕೆ ಸೋಮವಾರದಂದು ವಿಶೇಷವಾಗಿ ಭಕ್ತರು ಬಂದು ಪೂಜೆ ಅರ್ಪಿಸ್ತಾರೆ. ಅದೇ ರೀತಿ ಚಂದ್ರಗ್ರಹಣ ನಿನ್ನೆ ಮುಗ್ದಿರೋದರಿಂದ ಗ್ರಹದೋಷ ಪರಿಹಾರಕ್ಕಾಗಿ ಸೇವೆ ಕಲ್ಪಿಸಿರೋದರಿಂದ ವಿಶೇಷವಾಗಿ ಭಕ್ತರ ದಂಡೇ ಹೆಚ್ಚಾಗಿ ಕಾಣ್ತಾ ಇದೆ. ಸೋಮವಾರಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಶುಶ್ರೂಷಣಾ ಅಧಿಕಾರಿಯೊಬ್ಬರು ಕುಮಾರಲಿಂಗೇಶ್ವರ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಬೆಟ್ಟದಳ್ಳಿ ಗ್ರಾಮಸ್ಥರಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಮತ್ತು ಗ್ರಾಮಸ್ಥರು ತಾಲೂಕು ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು. ಬೆಟ್ಟದಳ್ಳಿ ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸಂಪತ್, ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಗಿರೀಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಶುಶ್ರೂಷಣಾ ಅಧಿಕಾರಿಯವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದರು. ನ್ಯಾಯಾಲಯದಲ್ಲಿದೆ, ಹಾಗಾಗಿ ಅದ್ರ ವಿಚಾರಗಳನ್ನು ಇವತ್ತಿಲ್ಲಿ ಮಾತಾಡೋದಿಲ್ಲ. ನ್ಯಾಯಾಲಯದಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲಟ್ಟಿ ನ್ಯಾಯಾಲಯಕ್ಕೆ ತಲುಪಿರೋದ್ರಿಂದ ನಾವು ಅಲ್ಲಿ ಮುಗಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧ ಇದ್ದೀವಿ. ಆದರೆ ಅದಾದ ನಂತರ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ನಮ್ಮ ಮೊದಲು ಈ ಕಂಪ್ಲೇಂಟ್ ಕೂಡ ಯಾಕೆ ಹೇಳಬೇಕಾಯ್ತು ಅಂತ ಹೇಳಿದರೆ, ನ್ಯಾಯಾಲಯದ ವಿಷಯನ ಒಂದು ಸೋಮವಾರಪೇಟೆ NHM ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ NBSU ನರ್ಸಿಂಗ್ ಸ್ಟಾಫ್ ಆಗಿರುವಂಥ ಮೋನಾಕ್ಸಿ ಅಂತ ಹೇಳುವಂಥವ್ರ ಮೇಲೆ ಕಂಪ್ಲೇಂಟ್ ಕೂಡ ನಾವು ಸಂಸ್ಥೆಯಿಂದ ಮಾಡಿದ್ವಿ. ಅವರು ಅದ್ರ ನಂತರ ಅದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಹೇಳುವಂಥದ್ದನ್ನು ಇಟ್ಕೊಂಡು, ನಾನು ನರ್ಸಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಸೋಮವಾರಪೇಟೆ ಹಾಸ್ಪಿಟಲಲ್ಲಿ, ನೀವು ಯಾರಾದ್ರೂ ಮಕ್ಕಳು, ನೀವು ಪೇರೆಂಟ್ಸ್ಗಳು ಈ ಭಾಗದವರು ಬಂದರೆ ಹಾಸ್ಪಿಟಲ್ಗೆ ಬರೋದಿಲ್ವಾ? ನೀವು ಬಂದಾಗ ಇಂಜೆಕ್ಷನ್ ಕೊಟ್ಟು, ಅಂದರೆ ಸಾಯುವಂಥ ಚುಚ್ಚುಮದ್ದನ್ನು ಕೊಟ್ಟು ನಾನು ಸಾಯಿಸ್ತೀನಿ ಅಂತ ಹೇಳುವಂಥ ವಿಚಾರನ ಹೇಳಿದ್ದನ್ನ ಸಾರ್ವಜನಿಕವಾಗಿ ಹೇಳಿದ್ದು ಬಂತು. ಹೇಳಿದವರು ಕೂಡ ಇವತ್ತಿಲ್ಲಿದ್ದಾರೆ. ಆದರೆ ಅದೇ ವಿಚಾರ ಕೇಳಿಸ್ಕೊಂಡವ್ರು ಇಲ್ಲಿದ್ದಾರೆ. ಅದೇ ವಿಚಾರವಾಗಿ ನಾವು 31ನೇ ತಾರೀಕು ಸಂಬಂಧಪಟ್ಟವರು ಯಾರು ಇದಕ್ಕೆ ಸಂಬಂಧಪಡ್ತಾರೆ ಅವರಿಗೆ ಎಲ್ಲರಿಗೂ ನಾವು ವಿಷಯ ತಿಳಿಸುವಂತ ಕೆಲಸನ ಮಾಡಿದ್ವಿ. ಸಂಬಂಧಪಟ್ಟವ್ರ ಜೊತೆಗೆ ಪಡೆದೇ ಇದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಆರೋಗ್ಯಾಧಿಕಾರಿ ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನ ಮಾಡಿದರು. ಶುಶ್ರೂಷಣಾ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿದ್ಯಾಸಂಸ್ಥೆಯವರು ದೂರು ನೀಡಿದ ಹಿನ್ನೆಲೆ ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು. ಕಳೆದ 7 ವರ್ಷಗಳಿಂದ ಶುಶ್ರೂಷಣಾ ಅಧಿಕಾರಿ ಅವರು ಯಾವುದೇ ಲೋಪಗಳಿಲ್ಲದೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಎಂಬ ವರದಿಯನ್ನ ತನಿಖಾ ತಂಡ ನೀಡಿದೆ. ಶಾಲಾ ಜಾಗದ ವಿಷಯ ಈ ಪ್ರಕರಣ ನಡೀತಾ ಇದೆ ಎಂಬ ಮಾಹಿತಿಯು ಮೇಲಧಿಕಾರಿಗಳಿಗೆ ರವಾನೆಯಾಗಿದೆ. ಏಕಾಏಕಿ ಶುಶ್ರೂಷಣಾ ಅಧಿಕಾರಿ ವಿರುದ್ಧ ಇಲಾಖಾ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ದೂರಿನ ಬಗ್ಗೆ ಮೇಲಾಧಿಕಾರಿಗಳಿಗೂ ತಿಳಿಸಲಾಗಿದೆ. ಅಲ್ಲಿಂದ ಆದೇಶ ಬಂದ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ DHO ಸತೀಶ್ ಕುಮಾರ್ ಹೇಳಿದ್ದಾರೆ. ಸೋಮವಾರಪೇಟೆ ಸ್ಟೇಷನ್ ಅಲ್ಲಿ ಪಾರದರ್ಶಕ ತನಿಖೆ ಮಾಡುವಂತ ಅಧಿಕಾರಿಗಳಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಅಲ್ಲಿ ಹೋದಾಗ ನಾವ್ ಯಾರ್ದೋ ಕಾಫಿ ಕುಡಿಬೇಕು ಅಂತನೋ ಅಲ್ಲ ಅವ್ರದನ್ನ ಇನ್ನೊಂದೇನೋ ಕೇಳ್ಕೊಂಡು ಹೋದಂತವ್ರು ಇರ್ಲಿಲ್ಲ.
ಹೋದಾಗ ಅಲ್ಲಿ ಮಾನವೀಯತೆ ದೃಷ್ಟಿಯಿಂದ ನಮ್ಗಳನ್ನ ನೋಡಿ ಒಂದು ಕಾಫಿ ತಗೊಳ್ಳಿ ಅಂತ ಹೇಳಿದಂಥ ಒಬ್ಬ ಕೆಲಸ ಮಾಡುವಂಥವರಿಗೆ, ಅವರು ಇದರಲ್ಲಿ ಮೋಸ್ಟ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಅವರಿಗೆ ಇವರು ಇಲ್ಲಿ ಠಾಣೆಯ ಮೊದಲು ಏನಂತ ಹೇಳಿದ್ರೆ ಮೇಯ್ನ್ ಇರುವಂಥವ್ರು ಹೇಳ್ತಾರೆ, ಯಾವ ಲೆಕ್ಕದಲ್ಲಿ ನೀನು ಕಾಫಿ ಕೊಡ್ತೀಯ ಅವರಿಗೆ ಬಂದವರಿಗೆ ಅಂತ ಹೇಳಿ ನಾವು ಕಾಫಿ ಕೇಳ್ಕೊಂಡು ಹೋಗಿರ್ಲಿಲ್ಲ. ಆದ್ರೆ ಅವರಿಗೆ ಬೈಯುವಂಥದ್ದು, ನಾವು ಹೋದಾಗ ಅವರ ಕಚೇರಿಯಲ್ಲಿದ್ದಂಥ ಚೇರ್ಗಳನ್ನ ತೆಗೆದ್ಬಿಟ್ಟು ಹೊರಗಾಕಿ ಇವ್ರನ್ನ ಕೂರೋದಕ್ಕೆ ಬಿಡಬೇಡಿ ನಿಲ್ಸಿ ಅಂತೇಳಿ ಅಮಾನವೀಯತೆಯಿಂದ ನಮ್ಮನ್ನ ವರ್ತಿಸ್ಕೊಳ್ಳುವಂತ ಕೆಲಸನ ಆ ಸ್ಟೇಷನ್ ಅಲ್ಲಿ ನಡೀತಾ ಇದೆ. ಮತ್ತೆ ನಾವು ಇದೇ ಬಗ್ಗೆ ಕಂಪ್ಲೇಂಟ್ ಕೊಡಕ್ ಹೋದಾಗ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ತಗೊಳ್ಳೋದಿಲ್ಲ, ನನಗೆ ಇದು ತಗೊಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನ DYSP ಅವರಿಗೆ ಕಂಪ್ಲೇಂಟ್ ಕೊಡುವಂತದ್ದಾಗಿದೆ. ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ, 3 ದಿನ ಆಗಿದೆ. ಅವರು ಕ್ರಮ ತಗೊಳ್ತಾರೆ ಅಂತ ಹೇಳುವಂತ ಭರವಸೆ ನಮಗಿದೆ. ಆದ್ರೆ ಕೊಟ್ಟಿದ್ದೀವಿ, ನೀವು ಹೇಳಿರುವ ಕಂಪ್ಲೇಂಟ್ ಏನ್ ಸಾಕ್ಷಿದಾರಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಅವ್ರ ಹತ್ರ. ಇವತ್ತು ಸಂತೆ ದಿನ ನನ್ನ ವೆಹಿಕಲ್ ಅವಕಾಶ ಆಗ್ತಾ ಯಾರು ತೊಂದರೆ ಮಾಡೋರಿಲ್ಲ. ಅಧಿಕಾರಿಯ ಸಮಜಾಯಿಷಿಕೆಯಿಂದ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಗ್ರಾಮದ ಜನರು ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಲು ಹಿಂಜರಿಯುತ್ತಿದ್ದಾರೆ. ಶುಶ್ರೂಷಣಾ ಅಧಿಕಾರಿಯನ್ನ ವರ್ಗಾವಣೆ ಮಾಡದಿದ್ರೆ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಪ್ರತಿಭಟನಾಕಾರರು ಪಟ್ಟು ಸಡಿಲಿಸದ ಹಿನ್ನೆಲೆ ನರ್ಸ್ ಅವರನ್ನ ವರ್ಗಾವಣೆಗೊಳಿಸಲಾಗುವುದೆಂದು DHO ಭರವಸೆ ನೀಡಿದ ಮೇರೆಗೆ ಪ್ರತಿಭಟನೆಯಿಂದ ಹಿಂಪಡೆಯಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಡಾಕ್ಟರ್ ಮಂತ್ರಗೌಡ ಪ್ರತಿಭಟನಾಕಾರರ ಬೇಡಿಕೆಗಳನ್ನು ಆಲಿಸಿದರು. ತಾಲೂಕು ದಂಡಾಧಿಕಾರಿಗಳು ಆಗಿರೋದ್ರಿಂದ ಅವರಿಗೆ ಮತ್ತು ಸೋಮವಾರಪೇಟೆ ಹಾಸ್ಪಿಟಲ್ AM ಅಡ್ಮಿನಿಸ್ಟ್ರೇಷನ್ ಮೆಡಿಕಲ್ ಆಫೀಸರ್ಗೆ ಎಲ್ಲರಿಗೂ ನಾವು ವಿಷಯ ತಿಳಿಸಿದ್ವಿ. ಅದಾಗಿ 2-3 ದಿನದಲ್ಲಿ ನಿಮ್ಮ ಜೊತೆಗೂ ಕೂಡ ನಾವು ಒಂದು ಎಲ್ಲರೂ ಸೇರಿ ತಿಳಿಸುವಂಥದ್ದನ್ನು ಮಾಡಿದ್ವಿ. ಇದು ತಿಳಿಸಿದ ನಂತರ ನಮಗೆ ಯಾವುದೇ ಕ್ರಮ ತಿಳಿಸಿದ್ದಕ್ಕೆ ಆಗಿರಲಿಲ್ಲ ಅಂತ ಹೇಳುವಂಥದ್ದಕ್ಕೆ ನಾವು ಇವತ್ತೆಲ್ಲರೂ ಸೇರಿದ್ವಿ. ಯಾಕೆ ಅಂತ ಹೇಳಿದರೆ ನಾವು ಇಷ್ಟೆಲ್ಲ ಜನ ಸೇರಿ ಕೇಳಿದ್ರು ಒಂದು ಕ್ರಮ ತಗೊಳ್ಳಿಲ್ಲ. ನಮ್ಮ ಪ್ರಾಣ ರಕ್ಷಣೆ ಮಾಡೋರು ಯಾರು? ಯಾಕೆ ನಮಗೆ ಭಯ ಆಗಿದೆ ಅಂತ ಹೇಳಿದರೆ ಇವತ್ತು ಸೇರೋದಕ್ಕೆ ಕಾರಣ ನಾವೆಲ್ಲರೂ ಪ್ರೆಸ್ ಮೀಟ್ ಮಾಡಿದ್ರು ನಮ್ಮನ್ನು ಕರೆದು ಸೌಜನ್ಯಕ್ಕೂ ಕರೆದು ಮಾತಾಡುವಂಥದ್ದು ಮಾಡಲಿಲ್ಲ. ಅಧಿಕಾರಿ ವರ್ಗದವರು ಅದನ್ನು ಮಾಡಿ ಅಂತ ಹೇಳುವಂಥದ್ದು. ಪೊಲೀಸ್ ಠಾಣೆ ಸೋಮವಾರಪೇಟೆಗೆ ಹೋದರೂ ಕೂಡ ನಮ್ಮೆಲ್ಲರಿಗೂ ಸೂಕ್ತ ವ್ಯವಸ್ಥೆಗಳನ್ನು ಅಂತ ಹೇಳಿದರೆ ಅವರು ಎಲ್ಲರೂ ಸಂಯಮದಿಂದ ಬದುಕಬೇಕು ಅಂತ ಹೇಳುವಂಥದ್ದನ್ನು ಹೇಳುವಂಥ ಅಧಿಕಾರಿನೂ ಸೋಮವಾರಪೇಟೆಗಿಲ್ಲ. ನಮ್ಮ ಜೀವಿತಾವಧಿಯಲ್ಲಿ ಇದೇ ನಾವು ದುರದೃಷ್ಟ, ನಮಗೆ ಮೊದಲನೇ ಬಾರಿಗೆ ಅಂಥ ಅಧಿಕಾರಿನ ನಾವಿಲ್ಲಿ ನಮ್ಮ ಠಾಣೆಗೆ ಕಾಣ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಅಲ್ಲಿ ಕಾಫಿ ಕುಡಿಯೋದಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಯಾರೋ ಕಾಫಿ ಕೊಟ್ಟ ಪೊಲೀಸ್ ಅಧಿಕಾರಿ ಒಬ್ಬರಿಗೇನೆ ಅವ್ರು ಹೇಳ್ತಾರೆ ಯಾಕೆ ಕೊಡಕ್ಕೆ ಹೋದೆ ಅವರಿಗೆ ಅಂತ ಹೇಳಿ. ನಾವು ಖಂಡಿತ ಕಾಫಿ ಕುಡಿಯೋಕ್ಕೆ ಹೋಗಿದ್ದಂಥದ್ದಿರಲಿಲ್ಲ. ಸಾರ್ವಜನಿಕ ಪೊಲೀಸ್ ಠಾಣೆ, ನಾವು ಎಲ್ಲರೂ ಹೋಗೋದಕ್ಕೆ ಅವಕಾಶ ಇದೆ. ಅದು ನಮ್ಮದು ಠಾಣೆ ಸೋಮವಾರಪೇಟೆದು. ಅಧಿಕಾರಿಗಳು 1 ವರ್ಷ 2 ವರ್ಷಕ್ಕೆ ಬರ್ಬೋದು, ಹೆಚ್ಚಾರೆ 3 ವರ್ಷ ಇರ್ಬೋದು, ವರ್ಗಾವಣೆ ಆಗ್ತಾರೆ, ಬೇರೆ ಕಡೆಗೆ ಹೋಗ್ತಾರೆ. ನಮ್ಮನ್ನ ಪ್ರಚೋದನೆ ಈಗಲೇ ನಿಮಗೆ ನಾವು ಎಲ್ಲರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇರೋದು, ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋದು, ಸಾರ್ವಜನಿಕರಿಗೆ ಎಲ್ಲರ ಜೊತೆಗೆ ಒಂದು ಒಳ್ಳೆತನದಲ್ಲಿ. ಇವತ್ತು ಬೆಳಗ್ಗೆ ಹೋದ್ವಿ, ಗೋಪಾಲ್ ಸರ್ ಅಲ್ಲಿದ್ರು, ಬನ್ನಿ ಕೂತ್ಕೊಳ್ಳಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಸೌಜನ್ಯಕ್ಕೆ ಅಷ್ಟಾದ್ರೂ ಎಲ್ಲರಿಗೂ ಕೂರಕ್ಕೆ ವ್ಯವಸ್ಥೆ ಇರಲಿಲ್ಲ, ಆದರೂ ಹೇಳಿದರು ನಾವು ಇಲ್ಲ ಸರ್ ಹೊರಗೆ ನಿಲ್ತೀವಿ ಅಂತ ಹೇಳಿ ಬಂದ್ವಿ. ಅಂಥದ್ದಾದ್ರೂ ಮಾಡುವಂಥ ಅಧಿಕಾರಿಗಳನ್ನು ನಮ್ಮ ಠಾಣೆಗೆ ನೇಮಕ ಮಾಡ್ಕೋಬೇಕು, ಆದಷ್ಟು ಬೇಗ ಇಂಥವನ್ನ ಕಳಿಸಿ ಅಂತ ಹೇಳುವಂಥದ್ದು. ಅದು ಈ ಮಧ್ಯದಲ್ಲಿ ಹೇಳ್ತೀನಿ. ನಾವು ಪತ್ರಿಕಾಗೋಷ್ಠಿ ಮಾಡಿ ದಿನಾಂಕನ ಆಗಸ್ಟ್ 31ರವರೆಗೆ ಕೊಟ್ಟಿದ್ವಿ, ಆದರೂ ಕ್ರಮ ತಗೊಳ್ಳಿಲ್ಲ. ಅನಿರ್ದಿಷ್ಟಾವಧಿ ಮುಸ್ಕರ ಮಾಡೋಕ್ಕೆ ಜಾಗ ನಿಗದಿ ಮಾಡಿ ಅಂತ ತಹಸೀಲ್ದಾರಿಗೆ ಕೊಟ್ವಿ, ನಾವು ಪೊಲೀಸ್ ಠಾಣೆಗೂ ಕೊಟ್ವಿ, ನಮ್ಮನ್ನು ಮತ್ತೂ ಕೂಡ ಕರೀಲಿಲ್ಲ. ನಾವು ಕ್ರಮ ತಗೊಳ್ತೀವಿ ಅಂತ ಮಾತಾಡುವಾಗ ಹೇಳಿದರು. ಎಲ್ಲರ ಜೊತೆಗೂ ಮಾತುಕತೆ ಆಗಿತ್ತು ಅಧಿಕಾರಿ ವರ್ಗದವ್ರ ಜೊತೆಗೆ. ನಿಮಗೂ ಕೂಡ ವಿಷಯ ತಿಳಿಸ್ತಿದ್ವಿ, ಆಗತ್ತೆ ಅಂತ ಹೇಳುವಂಥದ್ದನ್ನು ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ನೀವು ಹೇಳಿದ್ರಿ. ಅದಾದ ನಂತರ ತನಿಖೆ ಮಾಡೋದಕ್ಕೆ ಅಧಿಕಾರಿನ ಮಾಡಿದ್ದೀವಿ ಅಂತ ಹೇಳಿದರು. ತನಿಖಾ ಅಧಿಕಾರಿಗಳು ಬಂದು ಸೋಮವಾರಪೇಟೆ ಹಾಸ್ಪಿಟಲಲ್ಲಿ ಎಲ್ಲರ ಹತ್ರ ಒಳ್ಳೆಯವಳಂತ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಬಿಟ್ಟರೆ ನಾವು ನಮ್ಮಗಳ ಜೊತೆಗೆ ಸಮಸ್ಯೆ ಯಾರಿಗಿದೆ ಅವ್ರನ್ನ ಕೇಳಲಿಲ್ಲ. ಅದಂತೆ ಹೆಚ್ಚಾಗಿ ಈಗ 2 ದಿನದ ಹಿಂದೆ ಮಾನ್ಯ ಭೇಟಿ ಮಾಡಿ ಒಂದು ಚರ್ಚೆ ಮಾಡೋ, ಒಬ್ಬರು ದೂರು ಕೊಟ್ಟಾದ್ಮೇಲೆ ತನಿಖೆ ಆಗಬೇಕು ಅಂತ ಯಾವ್ದಾದ್ರು ಡಿಪಾರ್ಟ್ಮೆಂಟಲ್ಲಿ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ಅರ್ಜಿ ಕೊಟ್ಟರೆ ರೆವಿನ್ಯೂಗೂ ಡೈರೆಕ್ಟಾಗಿ ಇದಕ್ಕೆ ಸಂಬಂಧ ಬರೋಲ್ಲ. ಮಾತ್ರ ದಂಡಾಧಿಕಾರಿ ಆದಾಗ ನೀವು ಕೇಳೋದೇನು ಕೊಡ್ತೇನಿಲ್ಲ. ಅದಕ್ಕೆ ಇವರು ಎನ್ಕ್ವೈರಿ ಮಾಡಿ ಅಂತ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಗೊತ್ತಿಲ್ಲ ಮಾಡಿಸಿದ್ದಾರೆ ಅಂತ ಮಾಡ್ತಾವ್ರೆ, ಇಲ್ಲಾರ ಮಾಡಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಮಾಡಬೇಕಾಗುತ್ತೆ. ಅವ್ರು ದೂರು ಏನು ಕೊಟ್ಟವ್ರೆ, ಅವ್ರು ಯಾರು ನೇಮಕ ಮಾಡಿದಾರಲ್ಲ ಅವ್ರದ್ದು ತಗೊಳ್ಳಿ. ಏನೋ ಅವ್ರದ್ದು ಏನೇನು ದಾಖಲೆಗಳವೆ
ಒಬ್ಬರ ಮೇಲೆ ಆಪಾದನೆ ಮಾಡಾದ್ಮೇಲೆ ದಾಖಲೆ ಇರೋದೇ ಬೆಟ್ರು ಅಂತ ವಿತ್ ಇವತ್ತು ಅವ್ರು ಬರುವಾಗ ಒಬ್ರು ನೇಮಕ ಮಾಡಿದಂತ ಅಧಿಕಾರಿಗಳು ಅದಾದ್ಮೇಲೆ ID ಕಾರ್ಡ್ ಕೂಡ ಹಾಕೊಳ್ಳದೆ ಟ್ಯಾಗ್ ಹಾಕೊಳ್ಳದೆ ಬಂದು ಮಾತಾಡಕ್ ಬಂದಾಗ ನಾನು ಡಿಸ್ಟ್ರಿಕ್ಟ್ ಆಫೀಸರ್ ಅಂದ್ರೆ ನಾವು ಒಪ್ಕೊಳ್ಳಕ್ ರೆಡಿ ಇಲ್ಲ, ಅವ್ರು ತರಿಸ್ಕೊಂಡು ಹಾಕೊಂಡಿದ್ದಾರೆ. ಒಳ್ಳೇದಾಯ್ತು. ಅದಾದ್ಮೇಲೆ ನೀವು ಯಾರು ದೂರ ಅರ್ಜಿ ಕೊಟ್ಟಿರೋರು ಅವ್ರದ್ದು ಮಾಹಿತಿ ಕ್ಲೀನಾಗಿ ಅನ್ಬಯಸ್ಡ್ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿದೆ. ಅದಾದ್ಮೇಲೆ ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಅಂತ ತಗೊಂಡಿದೆ. ವಾಟ್ ಎವರ್ ಸಪೋರ್ಟ್ ಸಾರ್ವಜನಿಕಕ್ಕೆ ತೊಂದರೆ ಆಗಬಾರ್ದು, ಹಾಸ್ಪಿಟಲಲ್ಲಿ ಬರೋಂಥ ಪೇಷಂಟ್ಸ್ಗೂ ತೊಂದರೆ ಆಗಬಾರ್ದು. ಈ ಥರದ ಸಮಸ್ಯೆ ಬಂದಾಗ ಆ ರೂಟ್ ಕಾಸ್ ಏನಿದೆ ಅಂತ ಚೆಕ್ ಮಾಡಿ, ಅದು ಸರಿ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದು ವರದಿ ಮೇಲೆ ಬರಲಿ. ಅದಾದಮೇಲೆ ಎನ್ಕ್ವೈರಿ ಮಾಡೋಂಥ ಸಂದರ್ಭದಲ್ಲಿ ಅವ್ರು ಯಾವ ಥರದ್ರಲ್ಲಿ ನೀವು ಕ್ರಮ ತಗೋಬೇಕು ತಗೊಳ್ಳಿ. ಅದ ನಂತರ ಇವ್ರ ಹತ್ರನೂ ಆ ದಾಖಲೆಗಳು ಏನಂತ ಸಾಬೀತು ಮಾಡಿ. ಅದಾದಮೇಲೆ ಲೆಟಸ್ ಟೇಕ್ ಪಾಸಿಟಿವ್ ಆ್ಯಕ್ಷನ್. ಈ ಸಮಸ್ಯೆ ಏನು ಹಾಸ್ಪಿಟಲ್ ವಿಚಾರದಲ್ಲಿ ಮೊದಲೇ ನಮ್ಮ ಸಾವರಪೇಟೆ ಹಾಸ್ಪಿಟ್ಲು ಎಲ್ಲ ರೀತಿಯಲ್ಲಿ ಒಳ್ಳೆ ನ್ಯೂಸಿಗೆ ಬರ್ತಾ ಇದೆ. ನಾವು ಹೇಳ್ದಂಗೆ ಡಾಕ್ಟರ್ಗಳು ಕಡಿಮೆ, ನರ್ಸ್ಗಳು ಕಡಿಮೆ. ಆದರೆ ನೀವು ಹೇಳ್ದಂಗೆ ಈ ಥರದಲ್ಲಿ ಏನಾದರೂ ದೂರ ಬಂದರೆ ಕಾನೂನು ರೀತಿಯಲ್ಲಿ ನಾವು ಏನು ಜವಾಬ್ದಾರಿ ತಗೊಳ್ಳೋಣ. ನೀವು ಹೇಳ್ದಂಗೆ ಪೇಷಂಟ್ಸ್ಗಳು ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅವ್ರಿಗೆ ಭದ್ರತೆ ಕೊಡೋದಂಥ ಜವಾಬ್ದಾರಿ. ಈ ಥರ ದೂರ ಬಂದಂಥ ಸಂದರ್ಭದಲ್ಲಿ ಸೂಕ್ತ ಒಂದು ಎಂಕ್ವೈರಿ ಮಾಡಿ ಕ್ರಮ ತಗೊಳ್ಳಿ. ಅರ್ಥ ಆಯ್ತಾ? ಕೊಡಗು ಜಿಲ್ಲೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಈದ್ ಮಿಲಾದನ್ನ ಶುಕ್ರವಾರ ಆಚರಣೆ ಮಾಡಲಾಯಿತು. ಹಲವೆಡೆ ಮೆರವಣಿಗೆಗಳು ನಡೆದವು. ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನೆರವೇರಿದವು. ಮುಸಲ್ಮಾನ ಬಾಂಧವರ ಮನೆಗಳಲ್ಲಿ ಮಕ್ಕಳು ಹೊಸ ಬಟ್ಟೆಯನ್ನು ತೊಟ್ಟು ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು. ಮಡಿಕೇರಿಯಲ್ಲಿ ಬದ್ರಿಯಾ ಜಮಾತ್ ವತಿಯಿಂದ ಧ್ವಜಾರೋಹಣ ನೆರವೇರಿಸಲಾಯಿತು. ನಗರಸಭೆ ಸದಸ್ಯ ಅಮೀನ್ ಮೊಹಿಸಿನ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಧರ್ಮಗುರು ಸದರ್ ಹನೀಫ್ ಫೈಜಿ ಅವರು ಧರ್ಮ ಸಂದೇಶವನ್ನು ನೀಡಿದರು. ಅಲೀಲ್ ಲತೀಶಿ ಪಾಲ್ಗೊಂಡಿದ್ದರು. ಸಂಜೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 7ರಂದು ಬೆಳಿಗ್ಗೆ 8 ಗಂಟೆಯಿಂದ ಮಡಿಕೇರಿಯಲ್ಲಿ ಬೃಹತ್ ಮೆರವಣಿಗೆ ನಡೆಸಲಾಯಿತು. ಗದ್ದಿಗೆಯಿಂದ ಆರಂಭಗೊಂಡ ಮೆರವಣಿಗೆ ಮಹದೇವಪೇಟೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಇಂದಿರಾ ಗಾಂಧಿ ವೃತ್ತದ ಮೂಲಕ ಹಳೆಯ ಖಾಸಗಿ ಬಸ್ ನಿಲ್ದಾಣವನ್ನು ತಲುಪಿ ಅಲ್ಲಿಂದ ಮರಳಿ ಗಣಪತಿ ಬೀದಿಯ ಮೂಲಕ ബദ്രിയ മസീദിയെന്ന് തൽപ്പിച്ചു. അപ്പായിട്ട് മാത്രം എന്താകട്ടെ ഞങ്ങളുടെ ജീവിതത്തിൽ ഒരു പരിപൂർണമായ ഒരു ബദലാവണ വരാൻ സാധ്യതയുണ്ട്. അപ്പൊ ഇൻഷാ അല്ലാഹ് ഞങ്ങളെ ഇസ്ലാം ചൊല്ലെങ്കിൽ ഭാരി കഠോര ഗംഭീര കഷ്ടം എന്നല്ല. റസൂൽ സല്ലല്ലാഹു അലൈഹി വസല്ലം ഞങ്ങൾ ഇസ്ലാമിനെ പഠിച്ചാക്കിയ അൽ ഹനീഫിയത്ത് സംഹതു. ഒരു ഇസ്ലാം ചൊല്ലെങ്കിൽ അത് ചൊമ്മ സിമ്പിൾ പിന്നെ ചൊമ്മ സുലഭമാണ്. ഞങ്ങൾ അത്ര കഷ്ടം പോകുന്നില്ല. ചൊമ്മ കഷ്ട ആക്കിയിട്ട് അതെടുത്ത് പോകുന്ന ക്ഷമ. അത് ഇസ്ലാം അല്ലാതെ ഭാഷയിൽ അത് ഹനഫിയത്ത് സംഹതു. അത് ചൊമ്മ സുലഭ പിന്നെ ചൊമ്മ സിമ്പിൾ ഈസി. ചൊമ്മ ഈസി. അപ്പൊ ഇതില് കഷ്ട ആക്കിയിട്ട് ചൊമ്മ പരിശ്രമം എടുത്തിട്ട് ഇല്ലാതെ പുതിയ പുതിയ ഞങ്ങളെ കഷ്ടകരമായ ഒരു ജീവനശൈലിയിട്ട് ഉണ്ടാക്കിയിട്ട് ഇസ്ലാമിനെ ഒരു ഇന്നത്തെ തരത്തിൽ അതിന് പ്രൊജക്ഷൻ ആക്കാൻ പോകുന്ന തീരാച്ചോടെ റസൂൽ സല്ലല്ലാഹു അലൈഹി വസല്ലം ഹദീസ്. ഇവിടെ ഇങ്ങനൊരു പരിപാടി സംഘടിപ്പിച്ചിട്ടുള്ളത് ആർക്ക് വേണ്ടിയാണ്, ആരെ ബോധ്യപ്പെടുത്താനാണ്? ഈ ഒരൊറ്റ ചോദ്യത്തിന്റെ ഉത്തരമാണ് നമ്മൾ ഓരോരുത്തർക്കും വേണ്ടത്. അത് അറിയാതെ ആയി പോകുന്ന ഏറ്റവും വലിയ സങ്കടമാണ് മടിക്കേരി മഹല്ലത്തിൽ നമുക്ക് കാണാൻ സാധിക്കുന്നത്. ഇന്ന് നബിദിനത്തിന്റെ പേരിൽ വലിയൊരു മീലാദ് റാലി നമ്മൾ സംഘടിപ്പിച്ചു. അതിൽ കുറെ ഒച്ചപ്പാട് ബഹളങ്ങൾ ഉണ്ടാക്കി തക്ബീർ ധ്വനികൾ അല്ലാഹുവിലേക്ക് സമർപ്പിച്ച് എല്ലാവരും സമാപ്തി കുറിച്ചു. എന്താ അതിന് കിട്ടിയ നേട്ടം? നമുക്കുണ്ടായ തൃപ്തിയും പൊരുത്തവും അല്ലാഹു റസൂലിന് ഇഷ്ടപ്പെട്ട എന്ത് പ്രവർത്തനമാണ് ആ റാലിയിൽ നമുക്കുണ്ടായത്? Gracias.
1965ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ವೀರ ಮರಣ ಹೊಂದಿದ ಮಹಾವೀರ ಚಕ್ರ ಪುರಸ್ಕೃತ ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ಬಿ ದೇವಯ್ಯ ಅವರ 60ನೇ ಪುಣ್ಯ ಸ್ಮರಣೆ ಮಡಿಕೇರಿಯಲ್ಲಿ ನಡೆಯಿತು. ಕೊಡವ ಮಕ್ಕಳ ಕೂಟ ಅಜ್ಜಂಬಾಡ ಒಕ್ಕ ಹಾಗೂ ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ದೇವಯ್ಯ ಟ್ರಸ್ಟ್ನ ಸಹಯೋಗದಲ್ಲಿ ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ಬಿ ದೇವಯ್ಯ ವೃತ್ತದಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ನಿವೃತ್ತ ಸೇನಾಧಿಕಾರಿಗಳು, ಯೋಧರು, ಜನಪ್ರತಿನಿಧಿಗಳು, ಕೊಡವ ಸಮಾಜದ ಪ್ರತಿನಿಧಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ವೀರ ಸೇನಾನಿಗೆ ಗೌರವ ಅರ್ಪಿಸಿದರು. ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ಬಿ ದೇವಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಏರ್ ಮಾರ್ಷಲ್ ಕೊಡಂದೇರ ನಂದಾ ಕಾರ್ಯಪ್ಪ ಅವರು, ದೇಶ ಹಾಗೂ ದೇಶದ ಪ್ರಜೆಗಳಿಂದ ರಕ್ಷಣೆ ಮಾಡ್ತಾ ಇರುವ ವೀರ ಯೋಧರನ್ನು ಸ್ಮರಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ದೇವಯ್ಯ ಅವರು ದೇಶದ ರಕ್ಷಣೆಗಾಗಿ ಹುತಾತ್ಮರಾಗುವ ಮೂಲಕ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದರು. ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮಾತನಾಡಿ, ಭಾರತ ಪಾಕ್ ನಡುವೆ ನಡೆದ ಯುದ್ಧದಲ್ಲಿ ಶತ್ರುಗಳ ವಿಮಾನವನ್ನು ಹೊಡೆದುರುಳಿಸಿ ದೇಶಕ್ಕಾಗಿ ವೀರಮರಣವನ್ನಪ್ಪಿದ ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ದೇವಯ್ಯ ಅವರು ದೇಶಪ್ರೇಮದಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದಾರೆಂದರು. ನಿವೃತ್ತ ಸೇನಾಧಿಕಾರಿ ಬಾಳೇಡ ಮಂದಪ್ಪ ಮಾತನಾಡಿ, ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ದೇವಯ್ಯ ಅವರು ತಮ್ಮ ಕುಟುಂಬದ ಬಗ್ಗೆ ಚಿಂತಿಸದೆ ದೇಶದ ರಕ್ಷಣೆಗಾಗಿ ಜೀವ ನೀಡಿದ್ದಾರೆ ಎಂದರು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಮ್ಮಯ್ಯ, ಫೋರಂನ ಪ್ರಮುಖರಾದ ಉಳ್ಳಿಯಾಡ ಪೂವಯ್ಯ, ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಈ ಸಂದರ್ಭ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ, ಕೊಡವ ಮಕ್ಕಳ ಕೂಟದ ಕಾರ್ಯದರ್ಶಿ ಪುತ್ತೇರಿರ ಕರುಣ್ ಕಾಳಯ್ಯ, ನಿರ್ದೇಶಕಿ ತೆನ್ನೀರ ಟೀನಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತವರಿಗೂ, ಅಜ್ಜಂಬಾಡ ಕುಟುಂಬದ ಅಧ್ಯಕ್ಷರಾಗಿರುವಂತಹ ಲವ ಅವರಿಗೂ ಮತ್ತು ಉಳ್ಳಿಯಾಡ ಪೂವಯ್ಯನವರಿಗೆ ಮತ್ತು ಮಡಿಕೇರಿ ಕೊಡ ಸಮಾಜ ಪದಾಧಿಕಾರಿಗಳಿಗೆ, ಎಲ್ಲ ಅಭಿಮಾನಿಗಳಿಗೆ, ಪತ್ರಕರ್ತ ಮಿತ್ರರಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಮುಂದೆ ಹಾಕ್ಕೊಡ, ಕೈ ಹಾಕ್ಕೊಡ್ರ. ಆಯ್ತು ಸರ್, ಸ್ವಲ್ಪ ಈಚೆ ಆಯ್ತು ಸರ್. ದೇವಯ್ಯನವರು ಒಂದು ದೇಶದ ಒಂದು ಯೋಧ. ಯಾಕೆಂತ ಹೇಳಿದ್ರೆ ಅವರು 1965ರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ವೀರಮರಣಪಟ್ಟಂತಹ ಒಂದು ನಮ್ಮ ದೇಶದ ಯೋಧ. ಅವರು 1965ರಲ್ಲಿ ಮರಣಪಟ್ಟರು ಸಹ 23 ವರ್ಷಗಳ ಕಾಲ ಅವ್ರನ್ನ ಮಿಸ್ಸಿಂಗ್ ಲಿಸ್ಟಲ್ಲಿ ಹಾಕಿದ್ರು. ಅವರು ಮರಣ ಹೊಂದಿದ್ದಾರೆ ಅಂತೇಳಿ ಭಾರತ ಸರ್ಕಾರ ಅವ್ರನ್ನ ಡಿಕ್ಲೇರ್ ಮಾಡಿರಲಿಲ್ಲ. ಅಲ್ಲಿಂದ ಒಂದು ಬ್ರಿಟಿಷ್ ಆಥರ್ ಬರೆದಂತಹ, ಅಂದರೆ ಪಾಕಿಸ್ತಾನದ ಒಂದು ವಾಯುಪಡೆಯ ಅಧಿಕಾರಿ ಹೇಳಿದ್ದಾರೆ, ನಾವು ಭಾರತದ ಅಂಥ ಒಂದು ವಾಯುಪಡೆಯ ಪೈಲಟನ್ನು ಕಂಡೇ ಇಲ್ಲ ನಾವು. ಅಂಥ ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ದೇವಯ್ಯನವರು ನಮ್ಮ ಪಾಕಿಸ್ತಾನದ ಹಲವು ಯುದ್ಧ ವಿಮಾನಗಳನ್ನು ಹೊಡೆದು ಉಳಿಸಿದ್ದಾರೆ. ಅವರು ಬದುಕಿ ವಾಪಸ್ ಹೋಗ್ಬೋದಾಗಿತ್ತು, ಆದರೂ ಸಹ ಅವರು ಬದುಕಿ ವಾಪಸ್ ಹೋಗದೆ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ವಾಯುಪಡೆಯ ಹಲವು ಯುದ್ಧ ವಿಮಾನಗಳನ್ನು ಹೊಡೆದು ಉಳಿಸಿದ್ದಾರೆ. ಅಂಥ ಒಂದು ಯೋಧನ ನಾನು ಕಂಡಿಲ್ಲ ಅಂತೇಳಿ ಪಾಕಿಸ್ತಾನ ಅಧಿಕಾರಿಯೇ ಬ್ರಿಟಿಷ್ ಆಥರಿಗೆ ಹೇಳಿದಾಗ ಅವರು ಆ ಪುಸ್ತಕದಲ್ಲಿ ಬರೆದಿದ್ರು. ಅಲ್ಲಿಂದ ಭಾರತ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿ ಅವರು ಮರಣ ಹೊಂದಿದ್ದಾರೆ ಅಂತೇಳಿ 23 ವರ್ಷಗಳ ಕಾಲ ಆದ ನಂತರ ಅವರನ್ನು ಮರಣೋತ್ತರ ಅವರಿಗೆ 1988 ಇಸ್ವಿಯಲ್ಲಿ ಮರಣೋತ್ತರ ಮಹಾವೀರ ಚಕ್ರವನ್ನು ನೀಡಿ ಗೌರವಿಸಿತ್ತು. ಅವರ ಪತ್ನಿ ಮತ್ತು ಮಕ್ಕಳು ಅವರಾಗಿ ಅದು ಹೋಗಿ ಸ್ವೀಕರಿಸಿದ್ದಾರೆ. ಪುಟ್ಟ ಮಕ್ಕಳು ಇದ್ದ ಸಂದರ್ಭದಲ್ಲಿ ಅವರು ಮರಣ ಹೊಂದಿದ್ದಾರೆ. ಪಾಕಿಸ್ತಾನದ ಒಂದಿಗೆ ಯುದ್ಧ ಮಾಡುವಾಗ ವಾಯುಪಡೆ ನಮ್ಮದು ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಆಗ ವಾಯುಪಡೆ ಪಾಕಿಸ್ತಾನದೇ ಸ್ಟ್ರಾಂಗ್ ಆಗಿತ್ತು. ಆದರೂ ಸಹ
ಲೆಕ್ಕಿಸದೆ ತನ್ನ ಜೀವವನ್ನು ಸಹ ಲೆಕ್ಕಿಸದೆ ಮುನ್ನುಗ್ಗಿ ನಡೆದಂತಹ ನಮ್ಮ ವೀರ ಯೋಧರ ಪುಣ್ಯಸ್ಮರಣೆಯನ್ನು ಕೊಡಮಕ್ಕಳ ಕೂಟ ಹಾಗೂ ಅಜ್ಜಮಡ ಕುಟುಂಬಸ್ಥರು ವರ್ಷ ಪ್ರತಿ ನಡೆಸ್ತಾ ಬಂದಿದ್ದೀವಿ. ಅವರ ಪ್ರತಿಮೆಯನ್ನು ಸಹ ನಾವು ಮಡಿಕೇರಿಯ ಒಂದು ಮುಖ್ಯ ವೃತ್ತದಲ್ಲಿ ನಾವು ಮಾಡಿದ್ದೀವಿ. ಅವರ ಪುಣ್ಯಸ್ಮರಣೆ ಇದು 60ನೇ ವರ್ಷದ ಪುಣ್ಯಸ್ಮರಣೆ. ನಮ್ಮ ಯುವಕರಲ್ಲಿ ಒಂದು ದೇಶಭಕ್ತಿ ಹೆಚ್ಚಾಗಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ವಾಯುಪಡೆಗೆ, ನೌಕಾಪಡೆಗೆ ಮತ್ತು ಭೂಸೇನೆಗೆ ಸೇರಬೇಕು ಅಂತೇಳಿ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅವರ ನೆನಪಿನಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಬಂದಂತಹ ಎಲ್ಲ ಅಭಿಮಾನಿಗಳಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ವಿರಾಜಪೇಟೆ ಗಣೇಶ ವಿಸರ್ಜನೋತ್ಸವ ಸಂದರ್ಭ ನಿಯಮ ಉಲ್ಲಂಘಿಸಿದ ಆರೋಪದಡಿ ಧ್ವನಿವರ್ಧಕಗಳಿಗೆ ಸಂಬಂಧಪಟ್ಟ ಒಟ್ಟು 64 ಮಂದಿ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಂಡಿದ್ದಾರೆ. ಶ್ರೀಮಂಗಲ ಪೊಲೀಸ್ ಉಪನಿರೀಕ್ಷಕ ರವೀಂದ್ರ ಒಂದು ಮಂಟಪ ಸಮಿತಿ ವಿರುದ್ಧ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡು ಇದನ್ನು ಒಟ್ಟು 16 ಸಮಿತಿಗಳ ಮಂಟಪಗಳಲ್ಲಿದ್ದ ಧ್ವನಿವರ್ಧಕಕ್ಕೆ ಸಂಬಂಧಪಟ್ಟ 64 ಮಂದಿಯ ವಿರುದ್ಧವೂ ಅನ್ವಯಿಸಿ ಕಲಂ 125, 285, 292, 36, 109 ಸೇರಿದಂತೆ ಕೆಪಿ ಕಾಯ್ದೆ 188 ಐಎಂವಿ ಕಾಯ್ದೆ ಅಡಿಯೂ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಶಿವಕೇರಿಯ ಮಂಟಪದ ಮೆರವಣಿಗೆ ವೇಳೆ ದೊಡ್ಡ ಪ್ರಮಾಣದ ಧ್ವನಿವರ್ಧಕಗಳನ್ನು ವಾಹನದಲ್ಲಿಟ್ಟುಕೊಂಡು ತೆರಳುತ್ತಿದ್ದು, ರಾತ್ರಿ 10 ಗಂಟೆ ಬಳಿಕ ಧ್ವನಿವರ್ಧಕ ಬಳಸದಂತೆ ಆಪರೇಟರ್ಗಳಿಗೆ ಸೂಚನೆ ನೀಡಿದರೂ ಇದನ್ನು ಪಾಲಿಸದೆ ಧ್ವನಿವರ್ಧಕ ಬಳಕೆ ಮಾಡಲಾಗಿದೆ. ಕಾನೂನು ಉಲ್ಲಂಘನೆ ಮಾಡಿದ ಹಿನ್ನೆಲೆ ಡಿಜೆ ಆಪರೇಟರ್ ಮಾಲೀಕ ಮದನ್ ಕೃಷ್ಣ, ಟೆಕ್ನಿಷಿಯನ್ಗಳಾದ ಪುನೀತ್, ಮೋಕ್ಷಿತ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿರಾಜಪೇಟೆ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಇದರ ಅನ್ವಯ ಪ್ರಕರಣ ದಾಖಲಾಗಿ ಒಟ್ಟು 16 ಸಮಿತಿಗಳ ಮಂಟಪದಲ್ಲಿದ್ದ ಧ್ವನಿವರ್ಧಕ ಸಂಬಂಧಿತ ವ್ಯಕ್ತಿಗಳನ್ನು ಆರೋಪಿಗಳನ್ನಾಗಿಸಿ ಪ್ರಕರಣ ದಾಖಲಿಸಲಾಗಿದೆ. ಶಿವಕೇರಿಯ ವಿನಾಯಕ ಯುವ ಸಮಿತಿ, ಪಂಜರಪೇಟೆಯ ವಿನಾಯಕ ಸೇವಾ ಸಮಿತಿ, ಅರಸು ನಗರದ ವಿಘ್ನೇಶ್ವರ ಸೇವಾ ಸಮಿತಿ, ಮೀನುಪೇಟೆಯ ವಿಶ್ವ ವಿನಾಯಕ ಉತ್ಸವ ಸಮಿತಿ, ದಖನ್ನಿ ಮೊಹಲ್ಲಾದ ವಿಜಯ ವಿನಾಯಕ ಉತ್ಸವ ಸಮಿತಿ, ಪಟ್ಟಣ ಪಂಚಾಯಿತಿ ವಿಘ್ನೇಶ್ವರ ಉತ್ಸವ ಸಮಿತಿ, ಕೆ ಬೋಯ್ಕೇರಿಯ ಕೆಂಕೇರಮ್ಮ ವಿಘ್ನೇಶ್ವರ ಸಮಿತಿ, ಪಂಜರಪೇಟೆಯ ಮಹಾಗಣಪತಿ ಸೇವಾ ಸಮಿತಿ, ಸುಂಕದಕಟ್ಟೆಯ ವರಸಿದ್ಧಿ ವಿನಾಯಕ ಉತ್ಸವ ಸಮಿತಿ, ನೆಹರು ನಗರದ ನೇತಾಜಿ ಉತ್ಸವ ಸಮಿತಿ, ಮಲೆತಿರಿಕೆ ಬೆಟ್ಟದ ಕಣ್ಮಣಿ ವಿನಾಯಕ ಉತ್ಸವ ಸಮಿತಿ, ತೆಲುಗರ ಬೀದಿಯ ವಿನಾಯಕ ಭಕ್ತ ಮಂಡಳಿ, ಅಯ್ಯಪ್ಪ ಬೆಟ್ಟದ ವರದ ವಿನಾಯಕ ಸೇವಾ ಸಮಿತಿ, ಸುಂಡದ ಬೀದಿಯ ದೊಡ್ಡಂಬ ಚಿಕ್ಕಂಬ ತಾಯಿ ವಿನಾಯಕ ಸೇವಾ ಸಮಿತಿ, ಗೌರಿಕೆರೆ ಗಣೇಶೋತ್ಸವ ಸಮಿತಿಯ ಮಂಟಪಗಳಲ್ಲಿದ್ದ ಡಿಜೆ ಮಾಲೀಕ, ಆಪರೇಟರ್, ಟೆಕ್ನಿಷಿಯನ್ ಹಾಗೂ ವಾಹನ ಚಾಲಕರ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಬಂದ ಬಳಿಕ ಪರಿಸರ ಕಾಯ್ದೆಯ ಸೆಕ್ಷನ್ 15 ಕಾಯ್ದೆ 1986 ಅಡಿ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾಹಿತಿ ನೀಡಿದ್ದಾರೆ. ನಾಡಹಬ್ಬ ದಸರಾ ಉದ್ಘಾಟನೆಗೆ ಸಾಹಿತಿ ಭಾನು ಮುಷ್ತಾಕ್ ಆಹ್ವಾನ ವಿರೋಧಿಸಿ ಮಂಡಲ ಬಿಜೆಪಿ ಪ್ರತಿಭಟನೆ ನಡೆಸಿತು. ಪಟ್ಟಣದ ಪುಟ್ಟಪ್ಪ ವೃತ್ತದಲ್ಲಿ ಸೇರಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಮಾತನಾಡಿ, ಸಿದ್ದರಾಮಯ್ಯನವರ ಸರ್ಕಾರ ದಸರಾ ಉದ್ಘಾಟನೆಗೆ ಕನ್ನಡ ವಿರೋಧಿ ಭಾನು ಮುಷ್ತಾಕ್ ಅವರಿಂದ ಆಹ್ವಾನಿಸುವ ಮೂಲಕ ಈ ನಾಡಿನ ಅಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಲಕ್ಷಾಂತರ ಜನ ಇವತ್ತು ಭಕ್ತಾದಿಗಳು ಚಾಮುಂಡೇಶ್ವರಿ ದೇವಸ್ಥಾನಗಳಿಗೆ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ದಸರಾ, ಮೈಸೂರು ದಸರಾವನ್ನ ಇಷ್ಟರವರೆಗೆ ಯಾವುದೇ ಮುಸ್ಲಿಂಗಳು ಉದ್ಘಾಟನೆ ಮಾಡಿದಂಥ ನಿದರ್ಶನ. ಕರ್ನಾಟಕದ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದಂಥವರು ಅವರು ಕೂಡ ದೇವರ ಮೇಲೆ ಭಕ್ತಿ ಇಟ್ಟು ಹೋಗುವುದನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತೇನು ಮುಸ್ತಾಫ್ ಅವರು ಇದ್ದಾರೆ, ಭಾನು ಮುಸ್ತಾಫ್ ಅವರು ಇವತ್ತು ಹಿಂದೂಗಳನ್ನು ಯಾವತ್ತೂ ಕೂಡ ತೆಗಳುವಂಥವ್ರು. ಅವರು ಇವತ್ತು ದಸರಾವನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅವರಿಗೊಂದು ಸವಾಲು ಹಾಕ್ತೇನೆ. ತಾವು ದಸರಾವನ್ನು ಉದ್ಘಾಟನೆ ಮಾಡೋದಿದ್ರೆ ತಾವುಗಳು ಮೊದಲು ಕುಂಕುಮವನ್ನು ಹಾಕೋದ್ರ ಮುಖಾಂತರ, ಆರತಿಯನ್ನು ಮಾಡೋದ್ರ ಮುಖಾಂತರ ನಮ್ಮ ಹಿಂದೂ ದೇವಸ್ಥಾನದ ಪದ್ಧತಿ ಪ್ರಕಾರ ದಸರಾವನ್ನು ಉದ್ಘಾಟನೆ ಮಾಡಿದ್ರೆ ಮಾಡಲಿ, ನಮ್ಮ ಅಭ್ಯಂತರ ಇಲ್ಲ. ಇರುವಂಥದ್ದು ನಮ್ಮ ಮೈಸೂರಿನ ರಾಜರಂತ ಯದೂರ ಒಡೆಯರವರು ಏನಿದ್ದಾರೆ ಅವರ ಕಾಲದಲ್ಲೂ ಮತ್ತು ಚಾಮರಾಜ ಒಡೆಯರ ಆ ಕಾಲದಲ್ಲಿ ಆ ದೇವಸ್ಥಾನವನ್ನು ಕಟ್ಟಿ ಆ ದೇವಸ್ಥಾನಕ್ಕೆ ಜಾಗವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದೆ. ಆದರೆ ಇವತ್ತು ಏಕಾಏಕಿ ಡಿ.ಕೆ. ಶಿವಕುಮಾರ್ ಅವರು ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳೋದ ವಿಚಾರವನ್ನು ಹೇಳ್ತಾ ಇದ್ದಾರೆ.
ಚಾಮುಂಡೇಶ್ವರಿ ದೇವಸ್ಥಾನಗಳಿಗೆ ಹಿಂದೂಗಳಾದರೆ ಮುಸ್ಲಿಮ್ಗಳು ಹೋಗ್ತಾ ಇದ್ದಾರಾ? ನಾವು ಕೇಳಬೇಕಾಗ್ತದೆ ಪ್ರಶ್ನೆ. ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಹಿಂದೂ, ಆರತಿಯನ್ನು ಮಾಡೋದಿಲ್ಲ, ಆ ಹಣೆಗೆ ಕುಂಕುಮನ ಹಾಕೋದಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಅವರ ಉದ್ಘಾಟನೆ ಮಾಡ್ತಾರೆ ಅಂತ ನಾವು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ಅದರ ಜೊತೆಗೆ ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕಾರ ಅವರಿಂದ ಉದ್ಘಾಟನೆ ಮಾಡಿಸ್ತಾರೆ ಅಂತ ಹೇಳಿದ್ರು ಕೂಡ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ತೀವ್ರ ವಿರೋಧ ಇದೆ. ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಅವರು ಉದ್ಘಾಟನೆಯನ್ನು ಮಾಡಬಾರದು ಅಂತ ಹೇಳ್ತಾ ಒತ್ತಾಯವನ್ನು ಕೂಡ ಆಗ್ತೇವೆ. ಅದರ ಜೊತೆಗೆ ನಾಳೆ ಕೂಡ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಾಥಾಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿಯನ್ನು. ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಭಾರತೀಶ್ ಮಾತನಾಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುವ ಮೂಲಕ ಒಂದಲ್ಲ ಒಂದು ರೀತಿಯಲ್ಲಿ ಎಡವಟ್ಟು ಮಾಡ್ತಾ ಇದೆ ಎಂದರು. ಅಧಿಕಾರಕ್ಕೆ ಬಂದ ನಂತರ ಇವತ್ತು ಎಲ್ಲರ ವಿಧದಲ್ಲೂ ಒಂದು ಫೇಲ್ಯೂರ್ ಅಂತ ಹೇಳುವಂತದ್ದು ಸಾಬೀತಾಗ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ತಮ್ಮ ಆಡಳಿತ ವ್ಯವಸ್ಥೆ ಕಿತ್ತೋಗಿರೋದ ಜನರಿಗೆ, ತಳಮಟ್ಟದ ಜನರಿಗೆ ಗೊತ್ತಾಗಿದೆ ಅಂತ ಹೇಳೋ ಭಾವನೆ ಅವರಿಗೆ ಗೊತ್ತಾಗಿದೆ. ಹಾಗಾಗಿ ಪ್ರತಿ ವಾರನೂ ಒಂದೊಂದು ಇಶ್ಯೂಗಳನ್ನ ತೆಗೆದು ಜನರನ್ನ ಅಟೆನ್ಷನ್ ಡೈವರ್ಷನ್ ಅನ್ನ ಟೀಕೆ ಮಾಡಿದಂತಹ ಒಂದು ಹೆಣ್ಮಗಳ ಹತ್ರ ಇವತ್ತು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ನಮ್ಮ ಕುಲ ಇವತ್ತು ಈ ರಾಜ್ಯದ ಸರ್ಕಾರದ ಪ್ರತಿನಿಧಿಗಳು ಸಿದ್ದರಾಮಯ್ಯ ಇರಬಹುದು, ಡಿ.ಕೆ. ಶಿವಕುಮಾರ್ ಪ್ರತಿ ಬಾರಿಯೂ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಈಗ ಮೈಸೂರು ದಸರಾದ ವಿಚಾರದಲ್ಲೂ ಆ ಒಂದು ವಿಚಾರವನ್ನ ಮಾಡ್ತಾ ಇದ್ದಾರೆ. ಯಾರು ಈ ದೇಶದ ಅಸ್ಮಿತೆ ಅಂತ ಹೇಳ್ತಕ್ಕಂಥ ಹಿಂದುತ್ವ, ಹಿಂದೂ ಜೀವನ. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎಸ್.ಜಿ. ಮೇದಪ್ಪ, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಮನುಕುಮಾರ್ ರೈ, ಮಾದಪ್ಪ ಮಂಡಲಾಧ್ಯಕ್ಷ ಗೌತಮ್, ಕಾರ್ಯದರ್ಶಿ ದರ್ಶನ್, ಇಂದಿರಾ ಮೋನಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಎಸ್. ಮಹೇಶ್, ಸೋಮವಾರಪೇಟೆ. ವಿರಾಜಪೇಟೆ ಐತಿಹಾಸಿಕ ಶ್ರೀ ಗೌರಿ ಗಣೇಶ ವಿಸರ್ಜನೋತ್ಸವದ ವಿದ್ಯುತ್ ಅಲಂಕೃತಗೊಂಡ 22 ಮಂಟಪಗಳು, ಗೌರಿ ಗಣೇಶ ಉತ್ಸವ ಮೂರ್ತಿಗಳನ್ನು ಹೊತ್ತ ಶೋಭಾಯಾತ್ರೆ ನಗರದ ಮುಖ್ಯ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಿ ಪವಿತ್ರ ಗೌರಿ ಕೆರೆಯಲ್ಲಿ ಭಾನುವಾರ ಬೆಳಗಿನ ಜಾವ ವಿಸರ್ಜಿಸಿ ಗೌರಿ ಗಣೇಶ ಉತ್ಸವಕ್ಕೆ ತೆರೆ ಎಳೆಯಲಾಯಿತು. ಆಗಸ್ಟ್ 27ರಂದು ನಗರದ 22 ಸಮಿತಿಗಳ ಮೂಲಕ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗೌರಿ ಗಣೇಶನಿಗೆ 10 ದಿನಗಳ ಕಾಲ ಬೆಳಿಗ್ಗೆ ಮತ್ತು ರಾತ್ರಿ ವಿಶೇಷ ಪೂಜೆಯನ್ನು ಸಲ್ಲಿಸಿ 11ನೇ ದಿನ ವಿದ್ಯುತ್ ದೀಪಾಲಂಕೃತ ಹೂವಿನ ಭವ್ಯ ಮಂಟಪದಲ್ಲಿ ವಿಶೇಷ ವಾದ್ಯಗೋಷ್ಠಿಯೊಂದಿಗೆ ಮಂಟಪಗಳು ಮೆರವಣಿಗೆಯಲ್ಲಿ ಸಾಗಿ ಬಂದವು. ಮೆರವಣಿಗೆಯಲ್ಲಿ ವಿಶೇಷ ಕಲಾ ತಂಡಗಳು ಸೇರಿದಂತೆ ಬೊಂಬೆಯಾಟ, ಭಜನಾ ನೃತ್ಯಗಳು ನೆರೆದವರನ್ನು ರಂಜಿಸಿತು. ನಗರದ ಶ್ರೀ ಗಣಪತಿ ದೇವಸ್ಥಾನ ಗಡಿಯಾರ ಕಂಬದ ಬಳಿ ಜೈನರ ಬೀದಿ ಶ್ರೀ ಬಸವೇಶ್ವರ ದೇವಸ್ಥಾನ, ವಿಘ್ನೇಶ್ವರ ಸೇವಾ ಸಮಿತಿ ಅರಸು ನಗರ, ವಿನಾಯಕ ಯುವಕ ಭಕ್ತ ಮಂಡಳಿ ಅಂಗಾಳ ಪರಮೇಶ್ವರಿ ದೇವಸ್ಥಾನ, ವಿಜಯ ವಿನಾಯಕ ಉತ್ಸವ ಸಮಿತಿ ದಕ್ಕನಿ ಮೊಹಲ್ಲಾ, ಕಾವೇರಿ ಗಣೇಶ ಉತ್ಸವ ಸಮಿತಿ ಮೂರ್ನಾಡು ರಸ್ತೆ, ನೇತಾಜಿ ಉತ್ಸವ ಸಮಿತಿ ನೆಹರು ನಗರ, ಗಣಪತಿ ಸೇವಾ ಸಂಘ ಗಣಪತಿ ಬೀದಿ, ವಿನಾಯಕ ಸೇವಾ ಸಮಿತಿ ಪಂಜರ್ಪೇಟೆ, ಜಲದರ್ಶಿನಿ ವಿನಾಯಕ ಸೇವಾ ಸಮಿತಿ ಆಂಜನೇಯ ದೇವಸ್ಥಾನ ಚಿಕ್ಕಪೇಟೆ, ವಿಘ್ನೇಶ್ವರ ಉತ್ಸವ ಸಮಿತಿ ಕುಕ್ಲೂರು, ಸರ್ವಸಿದ್ಧಿ ವಿನಾಯಕ ಉತ್ಸವ ಸಮಿತಿ ಸುಂಕದಗಟ್ಟೆ, ಕಣ್ಮಣಿ ವಿನಾಯಕ ಉತ್ಸವ ಸೇವಾ ಸಮಿತಿ ಬಲೆತಿರಿಕೆ ಬೆಟ್ಟ, ಗಣಪತಿ ಸೇವಾ ಸಮಿತಿ ಗಾಂಧಿನಗರ, ದೊಡ್ಡಮ್ಮ ಚಿಕ್ಕಮ್ಮ ತಾಯಿ ವಿನಾಯಕ ಸೇವಾ ಸಮಿತಿ ಹರಿಕೇರಿ, ವಿಘ್ನೇಶ್ವರ ಗಣಪತಿ ಸೇವಾ ಸಮಿತಿ ಕೆ ಬೊಯ್ಕೇರಿ, ವಿಶ್ವ ವಿನಾಯಕ ಗಣೇಶೋತ್ಸವ ಸಮಿತಿ ಮೀನುಪೇಟೆ,
ಗೌರಿಕೆರೆ ಗಣಪತಿ ಸೇವಾ ಸಮಿತಿ ವಿರಾಜಪೇಟೆ, ವಿಘ್ನೇಶ್ವರ ಉತ್ಸವ ಸೇವಾ ಸಮಿತಿ ಪಟ್ಟಣ ಪಂಚಾಯಿತಿ, ವರದಾ ವಿನಾಯಕ ಸೇವಾ ಸಮಿತಿ ಅಯ್ಯಪ್ಪ ಬೆಟ್ಟ, ವಿನಾಯಕ ಯುವ ಸಮಿತಿ ಶಿವಕೇರಿ, ಶ್ರೀ ಬಾಲಾಂಜನೇಯ ವಿನಾಯಕ ಉತ್ಸವ ಸಮಿತಿ ಅಪ್ಪಯ್ಯ ಸ್ವಾಮಿ ರಸ್ತೆ ಒಟ್ಟು 22 ವಿದ್ಯುತ್ ಅಲಂಕೃತ ಮಂಟಪಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು. ಗೌರಿ ಗಣೇಶ ವಿಸರ್ಜನೆಗಾಗಿ ಪುರಸಭೆಯಿಂದ ಪವಿತ್ರ ಗೌರಿಕೆರೆಯಿಂದ ಸ್ವಚ್ಛತೆಗೊಳಿಸಿ ದೀಪಾಲಂಕಾರ ಹಾಗೂ ತೆಪ್ಪದ ವ್ಯವಸ್ಥೆ ಮಾಡಲಾಗಿತ್ತು. ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ನಲ್ಲಿ ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಕೊಡಗು ಜಿಲ್ಲೆಯಿಂದ ಕರ್ತವ್ಯಕ್ಕಾಗಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಡಿಜೆ ಬಳಕೆಗೆ ಸಂಬಂಧಪಟ್ಟಂತೆ ಶಬ್ದದ ಬಗ್ಗೆ ನಿಯಂತ್ರಣ ಮಾಡಲು ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಯನಿರ್ವಹಿಸಿತ್ತು. ಅಗ್ನಿಶಾಮಕ ದಳ ನಿಯೋಜಿಸಲಾಗಿತ್ತು. ಮದ್ಯ ಮಾರಾಟ ನಿಷೇಧ ಮಾಡಲಾಗಿತ್ತು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಡಿವೈಎಸ್ಪಿ ತಂಡ ಅಚ್ಚುಕಟ್ಟಾದ ರಕ್ಷಣಾ ವ್ಯವಸ್ಥೆ ಕೈಗೊಂಡು ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ನೀಡದಂತೆ ಸಂಭ್ರಮದ ಗೌರಿ ಗಣೇಶ ವಿಸರ್ಜನಾ ಉತ್ಸವಕ್ಕೆ ನಾಂದಿಯಾಯಿತು.
ಬಿಲ್ಲವ ಸಮಾಜದ ವತಿಯಿಂದ ವಿರಾಜಪೇಟೆ ಬಿಟ್ಟಂಗಾಲದ ನಾರಾಯಣ ಗುರುಗಳ ಮಂದಿರದಲ್ಲಿ ನಾರಾಯಣ ಗುರುಗಳ ಜನ್ಮ ದಿನಾಚರಣೆ ನಡೆಯಿತು. ಸಂಘದ ತಾಲೂಕು ಅಧ್ಯಕ್ಷರಾದ ಬಿಎಂ ಗಣೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಬಿಲ್ಲವ ಜನಾಂಗದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಜನಾಂಗದ ಸದಸ್ಯರಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸದಸ್ಯರಿಗೆ ಸಂಘದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು. ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವುದು ಹರ್ಷಿತ್ ಪಿಪಿಗೆ 10ನೇ ತರಗತಿಯಲ್ಲಿ 90% ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಂಘದ ಹಿರಿಯ ಸದಸ್ಯರಾದ ಬಿಡಿ ಮುಕುಂದ ಅವರು ವೈಯಕ್ತಿಕವಾಗಿ 50,000 ರೂಪಾಯಿಯ ಚೆಕ್ ನೀಡಿದರು. ಕಡು ಬಡತನದ ಜನಾಂಗದ 2 ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಹಾಯ ನೀಡಲಾಯಿತು. ಬಿಲ್ಲವ ಸಮಾಜದ 2 ಶಿಕ್ಷಕರಿಗೆ ಸಮಾಜದ ವತಿಯಿಂದ ಸನ್ಮಾನ ಮಾಡಲಾಯಿತು. ಸಂಘದ ಅಧ್ಯಕ್ಷ ಗಣೇಶ್ ಮಾತನಾಡಿ, ನಮ್ಮ ಜನಾಂಗದ ಅನೇಕ ಮಂದಿ ಇನ್ನೂ ಕೂಡ ನಮ್ಮ ಬಿಲ್ಲವ ಸಮಾಜದ ಸಂಘಕ್ಕೆ ಸದಸ್ಯತ್ವವನ್ನು ಪಡೆಯಲಿಲ್ಲ. ಆದ್ದರಿಂದ ಸಮಸ್ಯೆಯಾಗಿದ್ದು ನಮಗೆ ಪರಿಹಾರ ನೀಡಲು ಯಾವುದೇ ತೊಂದರೆ ಇಲ್ಲ ಎಂದರು. ಆದರೆ ನಮ್ಮ ಜನಾಂಗದ ಸದಸ್ಯರು ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಆ ಬಾಲಕ ಅಪ್ಪೆ ಹ್ಯಾಂಡಿಕ್ಯಾಪ್ ಅಪ್ಪೆಲ್ಲ ಮರಣ ಐತೆ ಮಂದಿ ಏತು ತಿಂಗಳು 4 ತಿಂಗಳು ಬೇಕಂತ ತೀರ್ಪೋಯ್ರಿ ಅಪ್ಪೆಲೇಜಿ ಅಮ್ಮೇಲೇಜಿ ಆ ಬಾಲೆ ಇನಿ ಏಕಲವ್ಯ ಸ್ಕೂಲ್ ಉಡನ್ಸರ್ತಿ ಯಾರ ನಿಮಗೆ ಸನ್ಮಾನ ಮಂತ್ರಿಗೆ ವಂದನೆಯನ್ನು ಸಲ್ಲಿಸಲು ಈದ್ ಪಾತ್ರೆಯ ಅವಕಾಶ ಕೊರಿಯಾರಿಗೆ ಮಾತರೆಗಳ ಧನ್ಯವಾದ. ಅವಾರ್ಡ್ ಬಂದಿರೋಕ್ಕೆ ತುಂಬಾ ಸಂತೋಷ. ಇವನ್ ನಮ್ಮ ಬಿಲ್ಲವ ಸೇವಾ ಸಂಘ ವಿರಾಜಪೇಟೆ ವತಿಯಿಂದ ಈ ಒಂದು ಸನ್ಮಾನ ಸಿಕ್ಕಿದ್ದು ಇನ್ನೂ ಸಂತೋಷ. ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸುವ ನಾವೇನು ಎಜುಕೇಶನ್ ಅವ್ರಿಗೆ ಕೊಡ್ತೇವೆ ಅದೇ ಅವರಿಗಿರುವ ಲೈಫ್ ಟೈಮ್ ಗಿಫ್ಟ್. ನಾವೀಗ ಫಿನಾನ್ಷಿಯಲಿ ಯಾವ ಕಂಡೀಷನ್ ಇದ್ರು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಕ್ಕಿದ್ರೆ ಅವರು ಒಳ್ಳೆ ಪ್ರೊಫೆಷನಲ್ ಕೋರ್ಸಸ್ಗೆ ಹೋದ್ರೆ ಖಂಡಿತವಾಗ್ಲೂ ನಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಇನ್ಕ್ರೀಸ್ ಆಗೇ ಆಗ್ತದೆ. ಮತ್ತೆ ಒಂದು ಪೇರೆಂಟ್ ಆಗಿ ಮತ್ತೆ ಟೀಚರ್ ಆಗಿ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಮಗುವಿಗೊಂದು ಟ್ಯಾಲೆಂಟ್ ಇದೆ. ಈ ಚೈಲ್ಡ್ ಇಸ್ ಯೂನಿಕ್. ಆ ಟ್ಯಾಲೆಂಟ್ ನಾವು ಐಡೆಂಟಿಫೈ ಮಾಡಿ ಅವರಿಗೆ ನಾವು ಎನ್ಕರೇಜ್ ಮಾಡಿದ್ರೆ ದ ಚೈಲ್ಡ್ ವಿಲ್ ಪ್ರೋಗ್ರೆಸ್ ವೆರಿ ವೆಲ್. ನಾವು ನಮ್ಮ ಟೈಮಲ್ಲಿ ಯಾವ ಕೋರ್ಸ್ ನಾವು ಮಾಡಲಿಲ್ಲ ಆ ಕೋರ್ಸೇ ನನ್ನ ಮಗು ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡು ಓದಿಸ್ಬಾರ್ದು. ಆ ಮಗುವಲ್ಲಿ ಏನ್ ಟ್ಯಾಲೆಂಟ್ ಇದೆ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಈಗ ಹೇಗಿದೆ ಪ್ರಪಂಚ ಅಂತ ಹೇಳಿದ್ರೆ ಸ್ಕಿಲ್ಡ್ ವರ್ಕಿಗೆ ಹೈಯೆಸ್ಟ್ ಲೈಕ್ ಎನ್ಕರೇಜ್ಮೆಂಟ್ ಇದೆ. ಎಸ್ಪೆಷಲಿ ಆ ಒಂದು ಮಗು ಕಾರ್ಪೆಂಟ್ರಿ ಸ್ಕಿಲ್ ಅಲ್ಲೂ ಈಸ್ ವೆರಿ ಗುಡ್. ಈ ಕ್ಯಾನ್ ಅರ್ನ್ ಮೋರ್ ದೆನ್ ಎನ್ ಇಂಜಿನಿಯರ್ ಆರ್ ಡಾಕ್ಟರ್. ಸೊ ಆ ಥರ ಕಾಂಪಿಟೇಟಿವ್ ವರ್ಲ್ಡ್. ಮತ್ತೆ ನಮ್ಮ ದೇಶ ಹೈಯೆಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್. ಕಾಂಪಿಟೇಷನ್ ನ್ಯಾಚುರಲಿ ವೆರಿ ಹೈ. ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಅವ್ರ ಟ್ಯಾಲೆಂಟನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಚೆನ್ನಾಗಿ ಓದಿಸುವ ಖಂಡಿತವಾಗ್ಲೂ ಅವರು ನಮ್ಮ ಜನಾಂಗಕ್ಕೂ ನಮಗೂ ಮತ್ತೆ ಅವರಿಗೂ ಒಳ್ಳೆ ಹೆಸರು ತರ್ತಾರೆ. ಇನ್ನೊಮ್ಮೆ ಈ ಸನ್ಮಾನ್ಯ ಮೈಸೂರಿಂದ ಕೊಡಗು ಗೌಡ ಸಮಾಜದ ಆಶ್ರಯದಲ್ಲಿ ಮೈಸೂರು ವಿವಿಯ ಕ್ರೀಡಾಂಗಣದಲ್ಲಿ ಕೈಲ್ ಮುಹೂರ್ತ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡಾಕೂಟವನ್ನು ಮೈಸೂರಿಂದ ಕೊಡಗು ಗೌಡ ಸಮಾಜದ ಅಧ್ಯಕ್ಷರಾದ ಕೊಂಬಾರನ ಬಸಪ್ಪ ಅವರು ಬೆಲೂನ್ಗಳನ್ನು ಹಾರಿಬಿಟ್ಟು ಆ ಬಳಿಕ ಹಾಕಿ ಸ್ಟಿಕ್ನಿಂದ ಚೆಂಡು ದೂಡುವುದರ ಮೂಲಕ ಉದ್ಘಾಟಿಸಿದರು. ಕ್ರೀಡಾಕೂಟಕ್ಕೆ ಬೇಕಾದಂತ ಸಕಲ ವ್ಯವಸ್ಥೆಗಳನ್ನ ಅವು ನಿರ್ವಹಣೆ ಮಾಡ್ತಾಳ. ಈಗ ಅಧಿಕೃತವಾಗಿ ನಮ್ಮ ಕ್ರೀಡಾಕೂಟ ಈಗ ಶುರುವಾದೆ. ಹಾಕಿ ಸ್ಟಿಕ್ಕಲ್ಲಿ ಚೆಂಡನ್ನ ತಳ್ಳುವ ಮೂಲಕ ಈಗ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ಕೊಟ್ಟಳು ನಮ್ಮ ಗೌಡ ಸಮಾಜದ ಅಧ್ಯಕ್ಷರು ಶ್ರೀ ಕೊಂಬಾರನ ಬಸಪ್ಪನವು. ಹಾಗೆಯೇ ನಮ್ಮ ಕೊಡಗೌಡ ಸಮಾಜ ಮೈಸೂರು ಇದರ ಅಧ್ಯಕ್ಷರಾದ ಮಾಜಿ ಕಾರ್ಯಕ್ರಮದಲ್ಲಿ ಸಮುದಾಯ ಬಾಂಧವರು ವಿವಿಧ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು. ಈ ಸಂದರ್ಭ ಸಮಾಜದ ಮಾಜಿ ಅಧ್ಯಕ್ಷರಾದ ತೋಟಂಬೈಲು ಮನೋಹರ್, ಸಮಾಜದ ಕಾರ್ಯದರ್ಶಿ ಪೊನ್ನೆಟ್ಟಿ ನಂದ, ಖಜಾಂಚಿ ನಡುವಟ್ಟಿರ ಲಕ್ಷ್ಮಣ್, ಸಹ ಕಾರ್ಯದರ್ಶಿ ನಡುಮನೆ ಚಂಗಪ್ಪ, ನಿರ್ದೇಶಕರಾದ ಪಟ್ಟಡ ಶಿವಕುಮಾರ್, ಕೊಂಬಾರನ ಸುಬ್ಬಯ್ಯ, ಕುಂಟುಪುಣಿ ರಮೇಶ್, ಹೊಸೂರು ರಾಘವಯ್ಯ, ಚಪ್ಪೇರ ಯಮುನಾ, ಕುಂಟುಪುಣಿ ಶೀಲಾ, ತೋಟಂಬೈಲು ಇಂದಿರಾ,
ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚಂಡೀರ ಬಸಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ವಿರಾಜಪೇಟೆಯಲ್ಲಿ ಸರ್ಕಾರಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಓಣಂ, ಈದ್ ಮಿಲಾದ್, ಗೌರಿ ಗಣೇಶ ಹಬ್ಬಕ್ಕೆ ಆಗಮಿಸಿ ಮರಳಿ ತೆರಳಲು ಬಸ್ಗಳ ಸಂಖ್ಯೆ ವಿರಳವಾಗಿತ್ತು. ಭಾನುವಾರ ಬೆಳಿಗ್ಗೆ ಮೈಸೂರು, ಬೆಂಗಳೂರು, ಕೇರಳ ರಾಜ್ಯದಿಂದ ಹಬ್ಬದ ಆಚರಣೆಗೆ ಆಗಮಿಸಿದ ಸಾರ್ವಜನಿಕರು ಬಸ್ ಇಲ್ಲದೆ ಪರದಾಡ್ತಾ ಇರುವ ವ್ಯವಸ್ಥೆಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ರೀತಿಯ ಸಮಯದಲ್ಲಿ ಹೆಚ್ಚಿನ ಬಸ್ ಸೌಕರ್ಯ ಒದಗಿಸಬೇಕಿತ್ತು. ಬೆಳಿಗ್ಗೆಯಿಂದ ಬಸ್ಗಾಗಿ ಕಾದು ಹೈರಾಣಾಗಿದ್ದಾರೆ ಪ್ರಯಾಣಿಕರು. ಏನು ಮಾಡ್ತಿದ್ದೀರಾ? ಮಾಲಂಬಿ ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ 20ನೇ ವರ್ಷದ ಗೌರಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವ ಪ್ರಯುಕ್ತ ಗ್ರಾಮದ ಮಕ್ಕಳಿಗೆ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಗ್ರಾಮದ ಹಿರಿಯರಾದ ಬಾಚಯ್ಯ ಹಾಗೂ ಮಾದಪ್ಪ ಉದ್ಘಾಟಿಸಿದರು. ಬಾಚಯ್ಯ ಮಾತನಾಡಿ, ಇಂದು ಯುವ ಸಮೂಹ ನಮ್ಮ ಸಂಸ್ಕಾರ ಹಾಗೂ ಸಂಸ್ಕೃತಿ ಮರೆಯುತ್ತಿದ್ದಾರೆ. ಅಂತಹದರಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇರುವುದು ಶ್ಲಾಘನೀಯವೆಂದರು. ಚೆನ್ನಾಗಿ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ತುಂಬ ಹೃದಯದಿಂದ ಸಹಾಯವನ್ನು ಮಾಡಿ ಎಲ್ಲರೂ ಭಾಗಿಯಾಗಿದ್ರಿ. ಮಾದಪ್ಪ ಮಾತನಾಡಿ, ಇಂದು ಜಾತಿ ಧರ್ಮ ಅಂತ ಕಚ್ಚಾಡ್ತಾ ಇದ್ದೇವೆ. ನಾವು ಬರುವಾಗ ಏನನ್ನೂ ತಂದಿಲ್ಲ, ಹೋಗುವಾಗಲೂ ಏನನ್ನೂ ಕೊಂಡೊಯ್ಯುವುದಿಲ್ಲ. ಅಂತಹದರಲ್ಲಿ ದ್ವೇಷ, ಅಸೂಯೆ ಏಕೆ? ನಾವೆಲ್ಲ ಮನುಜರು. ಒಗ್ಗಟ್ಟಿನಿಂದ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕರಿಸೋಣ ಎಂದರು. ಅಂದರೆ ಇದರಲ್ಲಿ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಕೂಡ ಮೊದಲು ಗಣೇಶ ಸ್ಥಾಪನೆ ಮಾಡಬೇಕು, ಆಮೇಲೆ ನಾವು ಪೂಜೆ ಮಾಡಬೇಕು. ವಿಘ್ನ ವಿನಾಶಕ ಅಂತ ಹೇಳಿಬಿಟ್ಟು ಈ ಗಣಪತಿಗೆ ಹೇಳ್ತಾ ಇದ್ದಾರೆ. ಏಕದಂತ ಮಹಾಕಾಯಂ ಲಂಬೋದರ ಗಜಾನನಂ ವಿಘ್ನ ವಿನಾಶಕಂ ದೇವಂ ಪ್ರಣಾಮ್ಯಹಂ ಅಂತ ಹೇಳ್ಬಿಟ್ಟು ಇದೇ ಹೇಳ್ತಾರೆ. ವಿಘ್ನೇಶ್ವರನು ಸುಮಾರು ಇದರಲ್ಲಿ ಸಂಸ್ಕೃತದಲ್ಲಿ ಸುಮಾರು ರೀತಿಯಲ್ಲಿ ಆಗಿ ನಾವು ಅದನ್ನು ಭಜನೆ ಮಾಡ್ತೇವೆ. ಗಜಮುಖನೇ ಗಣಪತಿಯೇ ವಿಘ್ನ ವಿನಾಶಕ. ಪ್ರಮುಖರಾದ ಸುರೇಶ್ ಮಾತನಾಡಿ, ದೇವಾಲಯದ ಕೆಲಸ ಸುಲಭದ ಕೆಲಸವಲ್ಲ. ಒಂದು ಗೌರಿ ಗಣೇಶ ಪ್ರತಿಷ್ಠಾಪನೆ ಮಾಡಲು ಅನೇಕ ಖರ್ಚು ವೆಚ್ಚಗಳಿವೆ. ಸಮಿತಿಯವರು ಮನೆ ಬಾಗಿಲಿಗೆ ಬಂದಾಗ ಒಂದಷ್ಟು ಸಹಕಾರ ಮಾಡುವ ಮನಸ್ಥಿತಿ ಬರಬೇಕೆಂದರು. ಅಭಿನಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಕೇವಲ ಇದು 300 ರೂಪಾಯಿಗಳಿಂದ ಸ್ಥಾಪನೆಯಾದಂಥ ಗೌರಿ ಗಣೇಶ 3 ಲಕ್ಷವನ್ನು ತಲುಪುವ ಟಾರ್ಗೆಟನ್ನು ಹೊಂದಿದೆ. ಆದ್ದರಿಂದ ಈ ಗೌರಿ ಗಣೇಶಕ್ಕೆ ತಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರುವುದರಿಂದ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುವವರೆಗೂ ಇದೇ ರೀತಿ ಮುಂದೆ ಸಾಗಲಿ ಎಂದು ನಮ್ಮ ಈ ಗೌರಿ ಗಣೇಶದ ಕಾರ್ಯಕರ್ತರುಗಳು ಹಾಗೂ ನಮ್ಮ ಊರಿನ ಎಲ್ಲ ಸದಸ್ಯರುಗಳನ್ನು ನಾನು ಕೇಳಿ, ದಯವಿಟ್ಟು ನಮ್ಮ ಸುರೇಶ್ ಅವರು ಹೇಳಿದ್ರಲ್ಲ, ನಾವು ದೇವಸ್ಥಾನಗಳಿಗೆ ನಾವಾಗೇ ಹೋಗಬೇಕು.
ಇನ್ನೊಬ್ರು ಕರಿಬಾರ್ದು ಅಂತ ನಿಜವಾಗ್ಲೂ ಅದು. ಯಾಕೆಂದ್ರೆ ನಾವು ಸುಮಾರು ಸಂಘ ಸಂಸ್ಥೆ ಮಳೆ ಮಲ್ಲೇಶ್ವರ ಇರ್ಬೋದು, ನಮ್ಮ ಊರಿನ ಗ್ರಾಮದ ಸುಮಾರು 7 ವರ್ಷ ನಾನು ಅಧ್ಯಕ್ಷರಾಗಿದ್ದೆ. ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಅನುಭವಿಸಿದ್ವಿ. ಯಾಕೆಂತಂದ್ರೆ ಎಲ್ಲರಿಗೂ ಅದು ದೇವರು, ನಮಗೆ ನಿಮಗೆ ಅಂತಲ್ಲ, ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟ ದೇವತೆ. ಈಗ ಆಲ್ರೆಡಿ ನಾವು ಒಂದು ಗ್ರಾಮ ದೇವತೆ ಮಾಡ್ತಾ ಇದ್ವಿ. ಅಲ್ಲೂ ಅಷ್ಟೇ ನಮಗೆ ಹಣದ ಕೊರತೆ ಇರೋದ್ರಿಂದ ಸುಮಾರು 80 ಭಾಗ ಕೆಲಸ ಆಗಿದ್ದು, ಇನ್ನೊಂದು 20 ಭಾಗ ಕೆಲಸ ಬಾಕಿ ಇದೆ. ಅದು ಇನ್ನು ಮುಗಿಯೋ ಹಂತದಲ್ಲಿದೆ. ದಯವಿಟ್ಟು ಇದೇ ರೀತಿ ಮುಂದೆ ನಮ್ಮ ಗ್ರಾಮಸ್ಥರು ದೇವಸ್ಥಾನಗಳಿಗೆ ಮತ್ತು ಸರ್ವ ನಾವು ಜನಾಂಗ ಇರುವಂತ ಇದು ಊರು, ಅವರು ಇವರು ಭೇದ ಭಾವಗಳನ್ನು ಮರೆತು ಎಲ್ಲರೂ ದೇವಸ್ಥಾನ ಅಂದಾಗ ಎಲ್ಲರ ಮನಸ್ಥಿತಿ ಒಂದೇ ತರ ಇದ್ದು ಸಹಕಾರ ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಏನಾಗಿದೆ ಅಂದ್ರೆ ಸ್ವಲ್ಪ ನಾವು ಪೂಜೆ ಹೇಳಿದ್ವಿ, ಆದ್ರೆ ಈ ಮನೆಗೆ ಹೋಗಿ ಹೇಳಿಲ್ಲ. ನಾವ್ ಹೆಂಗ್ ಬರೋದು ನಿಮ್ಮ ಮಾಲಂಬಿ ವಿನಾಯಕ ಸೇವಾ ಸಮಿತಿಗೆ ನೀವು ಯಾರು ನಮಗೆ ಹೇಳಲಿಲ್ಲ, ನೀವು ಯಾಕೆ ಬರ್ತಾ ಇಲ್ಲ. ಆದ್ರೆ ವಿನಾಯಕ ಸೇವಾ ಸಮಿತಿ ಅಂದ್ರೆ ನಮ್ಮ ಮಾಲಂಬಿ ಊರ್ದು ಎಲ್ಲರೂ ಇದ್ದೀವಿ, ಎಲ್ಲರಿಗೂ ಸೇರಿ ಮಾಡ್ತಾ ಇರೋದು. ಇದಕ್ಕೆ ಯಾರು ಬೇಜಾರು ಮಾಡ್ಕೊಂಡ್ರೆ ಏನಿಲ್ಲ, ಎಲ್ಲರೂ ಬರ್ಬೋದು, ದುಡ್ಡು ಕೊಟ್ಟು ಬರ್ಬೋದು, ಕೊಡದಿದ್ರು ಬರ್ಬೋದು. ಆದ್ರೆ ಕೆಲವೊಂದು ನಾವು ಒಬ್ರು ಮನೆಗೆ ಪೂಜೆಗೆ ಹೇಳಕ್ ಹೋಗ್ತಾ ಇರ್ತೀವಿ, ಟಿವಿ ನೋಡ್ತಾ ಇರ್ತಾರೆ, ಕರೀತೀವಿ, ಬಾಗಿಲು ತಟ್ಟಿ ಬೆಲ್ ಮಾಡ್ತೀವಿ, ಪೇಪರ್ ಓದ್ತಾ ಇರ್ತಾರೆ, ಟಿವಿ ನೋಡ್ತಾ ಇರ್ತಾರೆ, ನಾವು ಹೋದ್ಮೇಲೆ ಬಾಗಿಲು ತೆಗೆದ್ಬಿಟ್ಟು ಹೊರಗಡೆ ನೋಡ್ತಾ ಇರ್ತಾರೆ. ಆ ತರದ್ದು ಮಾಡಬೇಡಿ. ಯಾಕಂದ್ರೆ ಇದೊಂದು ದೇವ್ರ ಕೆಲಸ. ನಾವು ತುಂಬಾ ಶ್ರಮ ಪಟ್ಟಿದ್ದೀವಿ. 1 ತಿಂಗಳಿಂದ ಸತತ ಪ್ರಯತ್ನ ಪಟ್ಟು ಈ ಗಣಪತಿದು ಕೆಲಸ ಮಾಡ್ತಾರೆ. ನಾವು ರೈತರು ಇರ್ತಾರೆ, ಕೆಲವರು ಕೆಲ್ಸಕ್ಕೆ ಹೋಗಿರ್ತಾರೆ. ಆದ್ರೆ ಇವತ್ತು ಗಣಪತಿ ನೆಪದಲ್ಲಿ ನೀವೆಲ್ಲ ಸೇರಿ ಈ ಕಾರ್ಯಕ್ರಮಗಳನ್ನ ಭಾರಿ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ರಿ. ಈ ಕಾರ್ಯಕ್ರಮ ನನಗಂತೂ ತುಂಬಾ ಸಂತೋಷದ ವಿಷಯ. ನಾನು ಸುನಿಲ್ ಅವರು ಬಂದು ಕೇಳಿದ್ರು, ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ಒಂದು ಗೆಸ್ಟ್ ಆಗಿ ಕೂರಿ ಅಂತ. ನಾನು ಹೇಳಿದೆ ನನಗೆ ಹುಷಾರಿಲ್ಲ, ನನಗೆ ಬರೋಕ್ಕಾಗೋದಿಲ್ಲ ಕಣ ಅಂತ ಹೇಳಿದಾಗ, ಇಲ್ಲ ನೀವು ದಯವಿಟ್ಟು ಒಂದು 5 ನಿಮಿಷ ಬಂದು ಹೋಗಿ. ನೀವು ಈಗ ಇವತ್ತಿನ ಹುಡುಗರು ಭಾರಿ ಹುರುಪಿನಿಂದ ಭಾರಿ ಕೆಲಸವನ್ನ ಮಾಡಿದ್ದಾರೆ. ಈ ಕೆಲಸ ಇನ್ನೂ ಮುಂದುವರಿತಾ ಈ ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿ ನಡೀಬೇಕು. ಆಲೂರು ಸಿದ್ದಾಪುರ ರೋಟರಿ ಕ್ಲಬ್ ಸದಸ್ಯ ವೆಂಕಟೇಶ್, ಕಾಫಿ ಬೆಳೆಗಾರ ಕೊಮಾರಪ್ಪ, ಸೇವಾ ಸಮಿತಿ ಸದಸ್ಯ ಸುಂದರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಗೋಣಿಕೊಪ್ಪದ ಕರಂಬಯಾಸ್ ಅಕಾಡೆಮಿಕ್ ಲರ್ನಿಂಗ್ ಸ್ಕೂಲ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್, NEB ಸ್ಪೋರ್ಟ್ಸ್, ಫೆಡರಲ್ ಬ್ಯಾಂಕ್, ಟಾಟಾ ಕಾಫಿ ಹಾಗೂ ಲೋಪಮುದ್ರಾ ಹಾಸ್ಪಿಟಲ್ ಸಹಯೋಗದಲ್ಲಿ ಏರ್ಪಡಿಸಿದ್ದ 4ನೇ ವರ್ಷದ ರಾಷ್ಟ್ರಮಟ್ಟದ ಕೊಡಗು ಮಾನ್ಸೂನ್ ಹಾಲ್ಫ್ ಮ್ಯಾರಥಾನ್ನಲ್ಲಿ ರಾಷ್ಟ್ರಮಟ್ಟದ ಓಟಗಾರರು ಪಾಲ್ಗೊಂಡು ಚಳಿಯಲ್ಲಿ ಬೆವರು ಇಳಿಸಿದರು. ಕ್ಯಾಲ್ಸ್ ಶಾಲೆ ಆವರಣದಿಂದ ಬೆಳಗ್ಗೆ 6 ಗಂಟೆಗೆ ಆರಂಭಗೊಂಡ ಮ್ಯಾರಥಾನ್ ಕೈಕೇರಿ, ಕಳತ್ಮಾಡ್, ಪಾಲಿಬೆಟ್ಟ, ಟಾಟಾ ಕಾಫಿ ಮಾರ್ಗದವರೆಗೆ ನಡೆಯಿತು. ವಿದೇಶದಿಂದ ಕೂಡ ಓಟಗಾರರು ಕೂಡ ಗಮನ ಸೆಳೆದರು. ಬಹು ನಿರೀಕ್ಷೆಯ ಓಟದಲ್ಲಿ ವೃತ್ತಿಪರ ಓಟಗಾರರು ಕೂಡ ಪಾಲ್ಗೊಂಡರು. ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. 10K ಮ್ಯಾರಥಾನ್ನ ಸಾರಿಗೆ, ತೋಟಗಾರಿಕೆ ಮತ್ತು ರೇಷ್ಮೆ ಕೃಷಿ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ, ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಚಂದುರ ಬಿ ಪೂವಣ್ಣ, NEB ಸ್ಪೋರ್ಟ್ಸ್ ವ್ಯವಸ್ಥಾಪಕ ನಿರ್ದೇಶಕ ನಾಗರಾಜ್ ಅಡಿಗ, ಲೋಪಮುದ್ರಾ ದೃಷ್ಟಿ ಆಸ್ಪತ್ರೆ ನಿರ್ದೇಶಕರಾದ ಡಾ ಮುಕ್ಕಾಟಿರ ಸೌಮ್ಯ ಗಣೇಶ್ ನಾಣಯ್ಯ, ಕ್ಯಾಲ್ಸ್ ಪ್ರಾಂಶುಪಾಲ ಗೌರಮ್ಮ ನಂಜಪ್ಪ, ಟಾಟಾ ಕಾಫಿ ಜನರಲ್ ಮ್ಯಾನೇಜರ್ CA ಬೋಪಯ್ಯ ಉದ್ಘಾಟಿಸಿ ಶುಭ ಕೋರಿದರು. Where are you all from? Which country? From Ethiopia, east of Africa. East of Africa. So Yes. what do you think of the race today? Race is very good, but air condition is very good, but very hill Yeah? area. Hilly area. Yes, So the hilly. terrain was a little up Yes, and down. Up and down, very good. For Africa athletics is very good. The same is in Africa athletics places, so very good. Excellent. Excellent. Okay. And how was the arrangements? I'm very happy. You're very happy. Yes. But that's a very fast time you ran. It's a Yes. course record, 1 Yes. hour 9 minutes. Yes. And so did you. I think you ran 130 seconds. So that's also another course record. Yes. So we'll see you all next year. Yes. Hopefully to better the time. Yes. Okay. So thank you for coming Thank and you. enjoy the moment. Thank you very much. Thank you so much. Yeah, now.
myself, Mohammed Shafran from Sri Lanka. It was a nice meeting with Kodagu people. This is one of the best marathon out of Sri Lanka. I have done some marathon in Sri Lanka too. But it was an amazing experience. What brought you here? What brought you here? It's the hills and coffee plantation. Everything's the best. And the route, everything was wow, done? it's a perfect. Perfect. Navigation is a really, really. Thank you so much. Good experience. Really. So next time you bring a whole lot from Sri Lanka. Sure. All your running clubs. I will be counting the day. Every day. I will count the day up to next year. Thank you so much. God bless.